ಹಲೋ, ನಾನು ನಿಮ್ಮ ಸ್ಫೂರ್ತಿ. ಇವತ್ತು ನನ್ನ ಬರ್ತ್ಡೇ. ಹಾಗೆ ನಿನ್ನೆ ರಾತ್ರಿ ನನಗೆ ತುಂಬ ಗಿಫ್ಟ್ಗಳು ತುಂಬ ಸಿಕ್ಕಿದೆ. ಹಾಗೆ ನಾನು ಅದನ್ನು ನಿನ್ನೆ ರಾತ್ರಿ ಅನ್ಪ್ಯಾಕ್ ಮಾಡಿದ್ದೇನೆ. ಆದರೂ ಸಹ ನಾನು ಅದನ್ನು ಫುಲ್ ಪ್ಯಾಕ್ ಮಾಡಿ ನಿಮಗೆ ತೋರಿಸುವ ಅಂತೇಳಿ ಒಂದು ವೀಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ ಇವತ್ತು. ಸೊ ಗಿಫ್ಟ್ ಪ್ಯಾಕ್ ತೋರಿಸ್ತೇನೆ ಹೇಗಿದೆ ಅಂತೇಳಿ. ಟಾಡಾ, ಹೇಗುಂಟು? ಅಯ್ಯೋ, ಇದುವೇ ನನ್ನ ಗಿಫ್ಟ್ ಬಾಕ್ಸ್. ಚೆಂದ ಉಂಟಲ್ಲ? ತುಂಬ ಇಷ್ಟ ಆಯಿತು. ಇದು ಕಾಣುವಾಗಲೇ ಗೊತ್ತಾಗ್ತದೆ ಹ್ಯಾಂಡ್ಮೇಡ್ ಅಂತ, ತುಂಬ ಎಫರ್ಟ್ ಹಾಕಿದ್ದಾರೆ ಅಂತ ಗೊತ್ತಾಗ್ತದೆ. ಗಿಫ್ಟ್ ಯಾರು ಕೊಟ್ಟದಂತೇಳಿ ನಾನು ಲಾಸ್ಟಲ್ಲಿ ಹೇಳ್ತೇನೆ, ನೋಡ್ತಾ ಇರಿ. ಹಾಗೆ ಫಸ್ಟ್ ಆಫ್ ಆಲ್ ನನ್ನ ಕೂದಲು ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಓಕೆ, ನಾನು ಹಂಗೆ ಕಣ್ಣು ಕಾಣುವುದಿಲ್ಲ, ನಾನು ಹಾಕ್ತೇನೆ ಆಯ್ತದು. ಗಿಫ್ಟ್ ಒಂದೊಂದಾಗಿ ನಾನು ತೋರಿಸ್ತಾ ಇದ್ದೇನೆ. ಫಸ್ಟಾಗಿ ಒಂದು ಬುಕ್, ದಿ 7 ಇಯರ್ಸ್ ಸ್ಲಿಪ್ ಅಂತೇಳಿ ಬುಕ್ಕಿನ ಹೆಸರು. ಇದು ನಾನು ಓದಲಿಲ್ಲ ಅಂತೇಳಿ ಓದಿ ನೋಡಬೇಕು. ಮತ್ತು ಅದರ ಅಡಿಯಲ್ಲಿ ನಾನು ಅವರದ್ದು ಪ್ಯಾಕಿಂಗಿದು ಕ್ಯೂಟ್ ಲಿಟಲ್ ಹಾರ್ಟ್ಸ್ ಎಲ್ಲ ಅಂಟಿಸಿ ಡ್ರಾ ಮಾಡಿದ್ದೆಲ್ಲ ಉಂಟು, ಹಾಗೆ ತೆಗೆದಿಟ್ಟಿದ್ದೇನೆ ನಾನು. ಇದರಲ್ಲಿ ಕೂಡ ಅದು ಲೆಟರ್ಸಿಗೆ ಮಾರ್ಕ್ ಮಾಡ್ತಾರಲ್ಲ, ಮಾರ್ಕ್ ಮಾಡಿ ಏನೆಲ್ಲ ಬರೆದಿಟ್ಟಿದೆ, ಅದು ನಾನು ಓದಿ ಹೇಳೋದಿಲ್ಲ ನಿಮಗೆ. ಅದು ಉಂಟು, ಅದು ನಾನು ತೆಗೆದಿಟ್ಟಿದ್ದೆ. ನಾನೆಲ್ಲ ತೆಗೆದಿಡುವ ಜನ, ಅದು ಬುಕ್ಕೆಡೆಲ್ಲ ಉಂಟು, ಬುಕ್ ಓದಬೇಕು. ನೆಕ್ಸ್ಟಿಂದಾಗಿ ಇದರಲ್ಲಿರೋದು ಇದೆಲ್ಲ ಒಡೆದಾಗಿದೆ, ಹಾಗೆ ನೀವು ಓಡಿಲಿಲ್ಲ ಅಂತೇಳಿ ಓಪನ್ ಮಾಡಲಿಲ್ಲ ಅಂತ ಗ್ರೀಸ್ ಆಯಿತಾ. ಇದು ಅನ್ನುವುದೊಂದು ಕ್ಲೆನ್ಸಿಂಗ್ ಆಯಿಲು, ಪೋರ್ಸ್ ಎಲ್ಲ ಇರ್ತದಲ್ಲ, ಪೋರ್ಸ್ ಅದಕ್ಕೆ ಹಾಕಲಿಕ್ಕಿದ್ದು. ನನಗೆ ಪೋರ್ಸ್ ಜಸ್ಟ್ ಸ್ಟಾರ್ಟ್ ಆಗಿದೆ, ಅದು ಗೊತ್ತಾಗಿ ನನಗೆ ಗಿಫ್ಟ್ ಬಂದಿದೆ. ಇದು ನಾನು ಇವತ್ತು ಬೆಳಿಗ್ಗೆ ಯೂಸ್ ಮಾಡಿದ್ದೇನೆ, ಒಳ್ಳೆಯದುಂಟು. ಬಟ್ ಇದೊಂದು 1 ವೀಕ್ ಅಲ್ಲ 2 ವೀಕ್ ಯೂಸ್ ಮಾಡಿದಾಗ ಗೊತ್ತಾಗ್ಬೋದು ಇದು ಎಫೆಕ್ಟಿವ್ ಅಲ್ವಾ ಅಂತೇಳಿ. ನಾನು ಯೂಸ್ ಮಾಡಿ ಹೇಳ್ತೇನೆ. ಇದೊಂದು ನನಗೆ ತುಂಬ ಇಷ್ಟ ಆಯಿತು. ಇದು ತುಂಬ ಥಾಟ್ಫುಲ್, ನನಗೆ ಪೋರ್ಸ್ ಬರ್ತಾ ಉಂಟು ಅಂತೇಳಿಲ್ಲ ನೋಡಿ ಗೊತ್ತಾಗಿ ಕೊಡೋದು. ಅದಾಗಿ ಇದು ಮಾರ್ಸಿನೊಂದು ಲಿಪ್ ಶೇಡ್. ಇದು ಹಾಕಿ ನೋಡಬೇಕಷ್ಟೇ ಹೇಗುಂಟು ಅಂತೇಳಿ, ನನಗೆ ಹಾಕುವ ಚಾನ್ಸ್ ಸಿಗಲಿಲ್ಲ. ಇದು ನಾನು ಇವತ್ತು ಬೇರೆ ಅಂತೆಲ್ಲ ಹಾಕಿದ್ದೇನೆ, ಮಿಕ್ಸ್ ಮಾಡಿ 3-4. ಇದು ಶೇಡ್ ಕ್ರ್ಯಾನ್ಬೆರಿ ಡ್ರಿಪ್ ಅಂತೆ, ಕಾಣಿಸ್ತಾ ಉಂಟಾ? ಇದು ಹೊರಗಿನ ಕವರ್ ನೋಡುವಾಗ ಅನಿಸುತ್ತೆ ನನ್ನ ಶೇಡ್ಗೆ ಮ್ಯಾಚ್ ಆಗೋಗುಂಟಲ್ಲ, ಹಾಕಿ ನೋಡಬೇಕು. ಆಮೇಲೆ ಬರ್ತ್ಡೇಗೆ ನಾನು ಬೇಗ ಹೇಳಲೇ ಇಲ್ಲ, ನಾನು ಬೇಗ ಇದ್ದು ದೇವಸ್ಥಾನಕ್ಕೆ ಹೋಗುವ ಅಂತಲೆಲ್ಲ ಗ್ರಹಿಸಿದ್ದೆ. ನಾನು 10 ಗಂಟೆವರೆಗೆ ನಿದ್ದೆ ಮಾಡಿದೆ. ಅದಾಗಿ ಡವ್ವಿಂದೊಂದು ಎಲ್ಲದಲ್ಲಿ ಕ್ಯೂಟಾಗಿ ಹಾರ್ಟ್ ಅಂಟಿಸಿದ್ದಾರೆ ಆಯಿತಾ, ಚೆಂದ ಉಂಟಲ್ಲ. ಇದನ್ನು ಹೇಗೆ ಬಿಸಾಡೋದು, ಹೀಗೆ ಅಂಟಿಸಿಬಿಟ್ರೆ ಚೆಂದ ಉಂಟು. ಇದು ಬಾಕ್ಸಸ್ ತುಂಬ ಕ್ಯೂಟಾಗಿ ಉಂಟು. ಇದು 10-in-1 ಡೀಪ್ ರಿಪೇರ್ ಟ್ರೀಟ್ಮೆಂಟ್ ಅಂತ ಹೇರ್ ಮಾಸ್ಕ್. ನಂದು ನೋಡಿ ತುಂಬ ಫ್ರಿಜ್ ಆಗಿ ಉಂಟು. ನನ್ನ ಹೇರಿನ ಟೈಪ್ ಅಂತ ಹೇಳಿದರೆ ಅದು ಕರ್ಲ್ ಅಲ್ಲ, ಸ್ಟ್ರೈಟಲ್ಲ, ಒಂದು ವೇವಿ ಅಂದರೆ ಚೆನ್ನಾಗಿರೋದಿಲ್ಲ. ಅಂದರೆ ಸ್ನಾನ ಮಾಡಿದಾಗ ಕರ್ಲ್ ಆಗ್ತದೆ, ಆಮೇಲೆ ಫ್ರಿಜ್ ಆಗಿರ್ತದೆ. ಅದನ್ನು ನೋಡಿ ಕೊಟ್ಟಿದ್ದಾರೆ ಹೇರ್ ರಿಪೇರಿಗೆ. ಇದು ಮತ್ತು ನೆಕ್ಸ್ಟ್ ಎಂತ ಇರೋದು ಅಂತ ಹೇಳಿದರೆ ಎಂತ ಆಗಿರ್ಬೋದು, ಅರಬಿಕ್ ಸನ್ಸೆಟ್ ಬಾಡಿ ಮಿಸ್ಟ್. ಇದನ್ನೊಂದು ನಾನು ಪರ್ಫ್ಯೂಮ್ ತುಂಬ ಹಾಕ್ತೇನೆ, ನನಗೆ ಇಷ್ಟ ತುಂಬ. ನನಗೆ ಕಲೆಕ್ಷನ್ಸ್ ಉಂಟು. ಕಲೆಕ್ಷನ್ಸ್ ಅಂತ ಹೇಳಿದರೆ 4-5 ಇರೋದು. ಅದರಲ್ಲಿ ಒಂದು ಬಾಡಿ ಮಿಸ್ಟು. ಇದು ನಾನು ಆಗ ಹಾಕಿದ್ದೇನೆ, ತುಂಬ ಮೈಲ್ಡ್ ಆಗಿರು, ಚೆಂದ ಉಂಟು, ಒಳ್ಳೆಯದುಂಟು. ಇದು ಹೊರಗೆ ಹೋಗೋಲ್ಲ ಹಾಕುವ ನಮಗೆ. ಇದು ತುಂಬ ತಲೆನೋವಾಗೋರು ಇರ್ತಾರಲ್ಲ ಪರ್ಫ್ಯೂಮ್ ಹಾಕಿ, ಅವರಿಗೆಲ್ಲ ಅಂಥದ್ದು ಒಳ್ಳೆಯದು. ತುಂಬ ಪ್ಯಾಕಿಂಗ್ ಸಹ ನನಗೆ ಇಷ್ಟ ಆಯಿತು, ಚೆಂದ ಉಂಟಲ್ಲ. ಮತ್ತು ಎಂತ ಉಂಟು ನೋಡುವ, ಒಂದು ಪಿಂಕ್ ಬಾಕ್ಸ್ ಉಂಟು. ಎಂತ ಆಗಿರ್ಬೋದು ಇದರಲ್ಲಿ ನಾವು ನೋಡುವ ಎಂತ ಇರೋದು ಅಂತೇಳಿ. ನಾನು ಇದನ್ನೆಲ್ಲ ಹಾಕಿದ್ದೆ, ನಾನು ಪುನಃ ಬಾಕ್ಸ್ ಒಳಗೆ ಹಾಕಿ ಪುನಃ ಪ್ಯಾಕ್ ಮಾಡಿ ನಿಮಗೆ ತೋರಿಸಲಿಕ್ಕೆ ಬೇಕಾಗಿ ಬಂದದ್ದೀಗ. ಇನ್ನಿರೋದು ಒಂದು ಸ್ಟಡ್ ಇಯರಿಂಗ್ಸು, ಚೆಂದ ಉಂಟಲ್ಲ, ಸಿಲ್ವರಿಂದು, ಬ್ಲ್ಯಾಕ್ ಸ್ಟೋನ್ ಆಗಿ ನಮಗೆ ಇಲ್ಲಿ ಹಾಕುವ. ಈಗ ನಾನು ದೊಡ್ಡ ಜುಮ್ಕ ಹಾಕಿದ್ದೇನೆ, ಹಾಗೆ ಹಾಕೋದಿಲ್ಲ. ಇದು ನಮಗೆ ಡೈಲಿ ವೇರ್ ಆಗಿ ಹಾಕುವ, ಚೆಂದ ಉಂಟಲ್ಲ. ಇನ್ನೆಂತ ಇರೋದು ಅಂತ ಹೇಳಿದರೆ,
ಇದು ದೃಷ್ಟಿಗೆ ಹಾಕ್ತಾರಲ್ಲ ಕೈ ಚೈನ್ ಅದು. ಇದು ನಾನು ಇದು ಕೂಡ ಹಾಕಿದ್ದೆ, ನನಗೆ ತುಂಬ ಚೆಂದ ಕಾಣ್ತದೆ, ನನಗೆ ತುಂಬ ಇಷ್ಟ ಆಯ್ತು ಇದು. ಇದು ನಮ್ಮ ಅಯ್ಯೋ ಹೇಳುವುದಿಲ್ಲಲ್ಲ, ಲಾಸ್ಟಿಗೆ ಹೇಳ್ತೇನೆ ಯಾರು ಕೊಟ್ಟದಂತ. ಇದು ಸಹ ಒಂದು ಸಿಲ್ವರ್ ಬ್ರೇಸ್ಲೆಟ್. ಇದು ಇನ್ನು ನೆಕ್ಸ್ಟ್ ಇಂದು ಜೀವಾದೇನೋ ಒಂದು ಉಂಟು, ಎಂತಂತ ನೋಡುವ. ನನಗೆ ಇಷ್ಟ, ತುಂಬ ಇಷ್ಟ ಜೀವದ್ದು. ನಾನು ತುಂಬ ಕಲೆಕ್ಷನ್ಸ್ ನೋಡಿರ್ತೇನೆ, ಯಾವತ್ತು ಕಾರ್ಟಲ್ಲಿ ಹಾಕಿರ್ತದೆ. ಇವತ್ತು ಜೀವದ ಏನೋ ನನಗೆ ಸಿಕ್ಕಿದೆ, ಏನಂತ ನೋಡುವ. ಇದು ಎವಿಲ, ಇದು ನನಗೆ ದೃಷ್ಟಿ ತಾಗಬಾರ್ದು ಅಂತ ಕೊಟ್ಟದ್ದು, ನನಗೆ ತುಂಬ ಇಷ್ಟ ಆಯಿತು. ಇದು ಒಂದು ಆ್ಯಂಕ್ಲೆಟ್ ಆಯಿತಾ, ಇದು ತುಂಬ ಚೆಂದ ಉಂಟಲ್ಲ. ಇದೊಂದು ಇನ್ನು ಇನ್ನೆಂತಾಗಿರ್ಬೋದು, ದೊಡ್ಡ ಬಾಕ್ಸ್ ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು ಇದು ಎಂತ ಅಂತೇಳಿ. ನಾನು ಈ ಬಾಕ್ಸ್ ಸಿಕ್ಕಿದಾಗ ಅಂದ್ಕೊಂಡದ್ದು ಇದು ಶೂ ಅಂತ, ಬಟ್ ಇದು ಶೂ ಅಲ್ಲ, ಇದು ಚಪ್ಪಲ್. ಚಪ್ಪಲ್ ಚೆಂದ ಉಂಟಲ್ಲ. ಇದು ನನಗೆ ಈ ಟೈಪಿನ ಚಪ್ಪಲ್ ಇಷ್ಟ, ನಮಗೆ ಕ್ಯಾಶುವಲ್ ಆಗೆಲ್ಲ ಹಾಕ್ಬೋದು. ಇದು ನಾನು ಹಾಕಿ ನೋಡಿದ್ದೇನೆ, ತುಂಬ ಕಂಫರ್ಟ್ ಉಂಟು, ಸ್ಮೂತ್ ಉಂಟು, ಮತ್ತು ಫಿಟ್ ಕೂಡ ತುಂಬ ಚೆಂದ ಉಂಟು, ತುಂಬ ಇಷ್ಟ ಆಯಿತು. ಇನ್ನೆಂಥ ಬಾಕಿ ಆಗಿರ್ಬೋದು, ಇನ್ನೂ ಇದೆ. ಇನ್ನೂ ನನ್ನ ಫೇವ್ರೆಟ್ ಪಾರ್ಟು ಫೋಟೋಸ್. ನನ್ನದೇ ಫೋಟೋಸ್ ತೋರಿಸಲ್ಲ, ನನ್ನದೇ ಫೋಟೋಸ್ ತುಂಬ ಪ್ರಿಂಟೆಡ್ ಆಗಿ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ. ಎಂತೆಲ್ಲ ಉಂಟೆಲ್ಲ ತೋರಿಸ್ತೀನಿ. ಇದು ಫಸ್ಟಾಗಿ ಒಂದು ಗ್ರೀಟಿಂಗ್ ಕಾರ್ಡ್, ಹ್ಯಾಂಡ್ ಮೇಡ್. ಇದರಲ್ಲಿ ಹ್ಯಾಪಿ ಬರ್ತ್ಡೇ ಅಂತೇಳಿ ಇರೋದು, ಮತ್ತು ಬೆಲೂನ್ಸು, ಮತ್ತು ಕ್ಯಾಂಡಲ್ಸ್, ಲಿಟಲ್ ಹಾರ್ಟ್ಸ್, ಮತ್ತು ಇದೇನಿದು ಏನೇನೋ ಡ್ರಾ ಮಾಡಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ ಅಲ್ಲ ಅದು. ಮತ್ತು ತುಂಬ ಫೋಟೋಸ್ ಇದೆ. ನಾನು ಕ್ಯಾಟ್ ಲವರು, ಹಾಗೆ ನನಗೆ ಫುಲ್ ನಂದು ಕ್ಯಾಟ್ಗಳದ್ದು ನನ್ನ ಜೊತೆ ಇರೋ ಫೋಟೋ, ಮತ್ತು ಇದೆಲ್ಲ ನನ್ನ ಕ್ಯಾಟ್ಸು. ಇದು ತುಂಬ ಕ್ಯಾಟ್ ಫೋಟೋಸ್ ಕೊಟ್ಟಿದ್ದಾರೆ. ಇದು ನಾನು +2 ಇರುವಾಗ ಎಷ್ಟು ಚೇಂಜ್ ಇದ್ದೇನೆ ನೋಡಿ, ತುಂಬ ಚೇಂಜ್ ಆಗಿದ್ದೇನಲ್ಲ. +2 ಇರುವಾಗ ನಾನು ಟೂರ್ ಹೋಗಿದ್ದೆ ಸ್ಕೂಲಲ್ಲಿ, ಅದು ಆವಾಗ ತೆಗೆದಿದ್ದ ಫೋಟೋ. ಅದರಲ್ಲಿ ಹೂವೆಲ್ಲ ಉಂಟು, ಊಟಿಯದ್ದು ಹೂ ಉಂಟಲ್ಲ ಫೇಮಸ್, ಅದು ಬಾಡಿ ಹೋಗಲ್ಲ ಅಂತ ಹೇಳ್ತಾರೆ, ಅದರೊಟ್ಟಿಗೆ ಫೋಟೋ. ಮತ್ತು ಪುನಃ ನನ್ನ ಪುಚ್ಚೆ, ನನ್ನ ಎಕ್ಸ್ ಪುಚ್ಚೆ, ನಾನು ಮತ್ತು ಬೆಕ್ಕು ಮಲಗಿರೋದು. ಇನ್ನೇನು ಕೊಟ್ಟಿದ್ದಾರೆ ಅಂದರೆ, ಇದು ಒಂದು ಬೆಕ್ಕು ಜೊತೆ ಇರೋ ಇದು ಏನಿದು ಕಾಲೇಜ್ ಅದು ಕೊಟ್ಟಿದ್ದಾರೆ. ಅದಾಗಿ ಪುನಃ ಬೆಕ್ಕು, ಇದು ಬೇಕು ಪುನಃ. ಇದು ನಾನು ಮಗುವಾಗಿದ್ದಾಗ ನಂದು ಒಂದೇ ಒಂದು ಫೋಟೋ ಇಟ್ಟಿದ್ದು, ನನ್ನ ಚೈಲ್ಡ್ಹುಡ್ ಫೋಟೋ ಕಡಿಮೆ, ತುಂಬ ಕಡಿಮೆ, ಅದರಲ್ಲಿ ಒಂದೇ ಒಂದು ಇರೋದು ಅಂತ ಹೇಳಿದರೆ ಇದು ಸ್ವಲ್ಪ ಕ್ಯೂಟಾಗಿರೋದಂದರೆ ಇದು ನಾನು ಜ್ವರ ಬಂದಿದ್ದಾಗ ಹೀಗೆ ಕೂತದಂತೆ ನೋಡಿ, ತುಂಬ ಚಬ್ಬಿ ಇದ್ದೆ, ಈಗ ಚಿಕ್ಸ್ ಎಲ್ಲ ಹೋಯಿತು ನಮಗೆ. ಇನ್ನು ನಾನು ನನ್ನ ಬೆಕ್ಕು ಗಿಬ್ಲಿ ಎಫೆಕ್ಟಲ್ಲಿ, ಇದು ನನ್ನ ಅಕ್ಕ ತೆಗೆದೊಂದು ಫೋಟೋ, ನನಗೆ ತುಂಬ ಇಷ್ಟ. ಇದವಳು ಫ್ಲವರ್ ಫೋಟೋ ಶೂಟ್ ಮಾಡಿದ್ದು. ಇದು ನಾನು ನನ್ನ ಬೊಗ್ಗು, ಇದು ನನ್ನ ಬೆಕ್ಕಿನ ಜೊತೆ. ಮತ್ತು ಇದು ನಾನು ನನ್ನ ಸಿಸ್ಟರ್ಸು. ಇದು ಒಂದು ಫ್ಯಾಮಿಲಿ ಫಂಕ್ಷನು, ಇದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದಾಗ ಇದು. ಮತ್ತು ಪುನಃ ನಾನು ನನ್ನ ಅಕ್ಕ ಮತ್ತು ನನ್ನ ಡಾಗ್ ಬೊಗ್ಗು ಅಂತ ಹೆಸರು. ಮತ್ತು ಇನ್ನಿರೋದು ನಾನು ಮತ್ತು ನನ್ನ ಸಣ್ಣ ಅಕ್ಕ ಶಾಲೆಯಲ್ಲಿ ಕಲಿಯುವಾಗ ಅಲ್ಲಿ ಸ್ಕೂಲ್ ಡೇ ಇರ್ತದಲ್ಲ, ಸ್ಕೂಲ್ ಡೇಯಲ್ಲಿ ಇದು ಆ ಒಂದು ಕಾಸ್ಟ್ಯೂಮ್ ಹಾಕಿ, ಅವಳು ನಂದು ಡ್ಯಾನ್ಸ್ ಬೇರೆ ಬೇರೆ, ನಾವು ಒಟ್ಟಿಗೆ ಫೋಟೋ ತೆಗ್ತದೆ ಅದು. ಮತ್ತು ಇದು ನಾನು ನನ್ನ ಅಕ್ಕಂದಿರೋದು ಮದುವೆ ಟೈಮಲ್ಲಿ ತೆಗೆದು, ದೊಡ್ಡ ಅಕ್ಕಂದು. ಇದು ಕೂಡ ಇದು. ಇನ್ನು ಏನಿದೆ ಅಂತ ಹೇಳಿದರೆ, ಇನ್ನು ಎಪಿಕ್ ಆಗಿರೋದು ಇನ್ನಿರೋದು ಇದು ನೋಡಿ. ಇದು ನನಗೆ ಇಷ್ಟವೇ ಇಲ್ಲದ ಫೋಟೋ, ಇದು ನನ್ನ ಪಾಸ್ಪೋರ್ಟ್ ಸೈಜ್ ಫೋಟೋ. ಅದರಲ್ಲಿ ನನ್ನ ಮುಖ ಕಟ್ ಮಾಡಿ ಸನ್ಫ್ಲವರ್ ರೆಡಿಗೆ, ತುಂಬ ಇಷ್ಟ ಆಯ್ತಿದ್ದು ನನಗೆ. ಅದರ ಹಿಂದೆ ಒಂದು ಬರ್ತ್ಡೇ ಕೋಟ್ ಸಹ ಇಟ್ಟಿದ್ದಾರೆ. ಸೊ ಇದೆಲ್ಲ ನನ್ನ ಬರ್ತ್ಡೇ ಗಿಫ್ಟ್. ನಾನಿನ್ನೂ ಬರ್ತ್ಡೇ ಗಿಫ್ಟು ಇವತ್ತು ಬರ್ತದೆ ಅಂತೇಳಿ ಎಕ್ಸ್ಪೆಕ್ಟೇ ಮಾಡೋದಿಲ್ಲ, ಯಾಕಂದರೆ ನನಗೆ ಯೂಶ್ವಲಿ ಬರ್ತ್ಡೇ ಗಿಫ್ಟ್ ಕೊಡೋರೆಲ್ಲ ಕೊಟ್ಟಾಯಿತು. ಗಿಫ್ಟ್ ಯಾರು ಕೊಟ್ಟದಂತೇಳಿ ರಿವೀಲ್ ಮಾಡೋ ಟೈಮ್ ಈಗ.
ಇದರಲ್ಲಿ ಮೋಸ್ಟ್ ಆಫ್ ದಿ ಗಿಫ್ಟ್ ಎಲ್ಲ ನನ್ನ ಅಕ್ಕಂದಿರು ಕೊಟ್ಟದ್ದು. ಮತ್ತು ಎಡೆಯಲ್ಲಿ ಒಂದೆರಡು ಗಿಫ್ಟ್ ನನ್ನ ಅಣ್ಣ ಅಂದರೆ ಅಕ್ಕನ ಗಂಡ ಬಾವ ಮತ್ತು ಅಮ್ಮ, ಇವರದ್ದೆಲ್ಲ ಕಲೆಕ್ಟಿವ್ ಎಫರ್ಟ್ಸ್ ಇದು. ಇನ್ನು ರಾತ್ರಿ ಕೇಕ್ ಕಟ್ ಮಾಡಿಸಿದ್ದಾರೆ. ಕೇಕ್ ಸಿಕ್ಕಿಲ್ಲ, ವಿಶ್ ಆಗಿ ಎಲ್ಲ ಬಂದಾಗಿತ್ತಂತೆ. ಮತ್ತು ಬ್ರೌನೀಸ್ ತಗೊಂಡು ಬಂದು ನಾವು ಸೆಲೆಬ್ರೇಟ್ ಮಾಡಿದ್ದೇವೆ. ಹಾಗೆ ನಿನ್ನೆ ಮಲಗುವಾಗ ಲೇಟ್ ಆಯಿತು, ಹಾಗೆ ಇವತ್ತು ಬೆಳಗ್ಗೆ ಏಳಲೇ ಇಲ್ಲ. ಹಾಗೆ ಇದೆಲ್ಲ ಗಿಫ್ಟ್ಗಳು ನಿಮಗೆ ತೋರಿಸಲಿಕ್ಕೆ ಅಂತೇಳಿ ನಾನು ಪುನಃ ಪ್ಯಾಕ್ ಮಾಡಿ ಬಂದದ್ದು. ಅದರಲ್ಲಿ ಹೈಲೈಟ್ ಅಂತ ಹೇಳಿದರೆ ಇದು ಹ್ಯಾಂಡ್ಮೇಡ್, ತುಂಬ ಕಷ್ಟ ಬಂದಿರ್ತಾರೆ ಅಂತೇಳಿ ಅನ್ನಿಸ್ತದೆ ನೋಡುವಾಗ. ತುಂಬ ಚೆನ್ನಾಗಿ ಉಂಟಲ್ಲ, ಇದರದ್ದು ನಾನು ಹೀಗೆ ಒಂದು ಮಾಡೋದು ಇನ್ಸ್ಟಾಗ್ರಾಮಲ್ಲಿ ಕಂಡಿದ್ದೆ, ಹಾಗೆ ಇದು ನನಗೆ ಸಿಕ್ತು. ನನಗೆ ತುಂಬ ಇಷ್ಟ ಆಗಿತ್ತು ಅದು, ಅದೇ ನನಗೆ ಸಿಕ್ತು. ಹೇಳ್ತಾರಲ್ಲ ನೀವು ವಿಶ್ ಮಾಡಿ ನಿಮಗೆ ಸಿಗ್ತದೆ ಅಂತೇಳಿ, ಅದೇ ಇದು ತುಂಬ ಇಷ್ಟ ಆಯಿತು ನನಗೆ. ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಬೇಕು, ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಹೀಗಿರೋ ಮೋರ್ ಕಂಟೆಂಟ್ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು, ಬಾಯ್.